ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದುಡ್ಡು ಸ್ಟಕ್ ಆಗಿಬಿಟ್ಟಿದೆ. ಈ ಸ್ಟಕ್ ಆಗಿಬಿಟ್ಟಿದೆ ಅಂದರೆ ನೀವು ಯಾರಿಗಾರು ದುಡ್ಡು ಈಸ್ಕೊಟ್ಟಿರ್ತೀರಾ, ಅವರು ಕೊಡದೇ ಇರಬಹುದು. ಅಥವಾ ಎಲ್ಲಾದರೂ ಒಂದು ಕಡೆ ನಾನು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ದೀನಿ ಗುರುಗಳೇ, ಅದು ಬರ್ತಾ ಇಲ್ಲ, ಅದು ಸ್ಟಕ್ ಆಗಿಬಿಟ್ಟಿದೆ. ಅದು ಬ್ಯಾಂಕೇ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಬೇರೆ ಎಲ್ಲೇ ಆಗಿರ್ಬೋದು, ಯಾವುದಾದ್ರು ವ್ಯಕ್ತಿಗಳಿಗೆ ಕೊಟ್ಟಿರಬಹುದು. ಬಡ್ಡಿ ಅಲ್ಲದ ಪಕ್ಷದಲ್ಲಿ ನಾನು ಹೇಳ್ತಾ ಇರೋದು, ಬಡ್ಡಿ ಅಲ್ಲ ಇದು. ಬಡ್ಡಿ ಅಲ್ಲದೆ ನಾವು ಯಾರಿಗಾರು ದುಡ್ಡು ಕೊಟ್ಟಿರ್ಬೋದು, ನಾನು ಕೊಡ್ತೀನಿ ಕೊಡಿ ಅಂತ ಸ್ನೇಹಿತರಾಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ತಗೊಂಡೋದ್ರು ಮತ್ತೆ ಕೊಡ್ತಾ ಇಲ್ಲ, ಹಣ ಬರ್ತಾ ಇಲ್ಲ, ಸ್ಟಕ್ ಆಗಿದೆ ಅನ್ನುವಂಥವ್ರು ಯಾರಾದರೂ ಇದ್ದರೆ ಅವರು ಈ ಪರಿಹಾರವನ್ನು ನೀವುಗಳು ಮಾಡ್ಕೋಬೋದು. ನೋಡಿ, ಯಾರಿಗೆ ಹಣ ಸ್ಟಕ್ ಆಗಿದೆಯೋ ಅವರು ಪರಿಹಾರವನ್ನು ಮಾಡಬೇಕು. ಅವರ ಬದಲಾಗಿ ನಾನು ಮಾಡ್ತೀನಿ ಅಂತ ಯಾರಾದರೂ ಬಂದರೆ ಕೆಲಸ ಆಗಲ್ಲ. ಅವರೇ ಮಾಡಬೇಕು. ಅವ್ರ ಬದಲಾಗಿ ನಾನು ಮಾಡ್ತೀನಿ, ಅವ್ರಿಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ, ಈ ರೀತಿ ನನ್ನ ಹತ್ರ ಭಾಳಷ್ಟು ಜನ ಬರ್ತಾರೆ. ಸೊ ಈ ರೀತಿ ಯಾವುದೇ ರೀತಿಯಾದಂಥ ಪರಿಹಾರಗಳು ಇಲ್ಲ. ನಿಮಗೆ ಸಮಸ್ಯೆನ ನೀವೇ ಮಾಡ್ಕೋಬೇಕು. ಸೊ ಯಾರಿದ್ದಾರೋ ಅವರೇ ಮಾಡ್ಕೋಬೇಕು. ರಾತ್ರಿ ಊಟ ಎಲ್ಲ ಆದ ನಂತರ, ಪ್ರತಿದಿನ ಇದನ್ನು ಮಾಡಬೇಕು. ರಾತ್ರಿ ಊಟ ಎಲ್ಲ ಆದ ನಂತರ ನಿಮ್ಮ ಮನೆಯಲ್ಲಿ ನಾನು ಹೇಳುವಂಥ ವಸ್ತುಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಧೂಪವನ್ನು ನೀವು ಹಾಕಬೇಕು. ಇದಕ್ಕೆ ನೀವು ಧೂಪ ಹಾಕುವಂಥ ಯಾವುದಾದ್ರೂ ಒಂದು ವಸ್ತುವನ್ನು ತಗೋಬೋದು. ಇಲ್ಲದಿದ್ದರೆ ಒಂದು ಬರೀ ಚಿಕ್ಕದಾಗಿರುವಂಥ ಒಂದು ಮಣ್ಣಿನ ಹಣತೆಯನ್ನು ಬೇಕಾದರೂ ತಾವು ತಗೋಬೋದು. ಇದರಲ್ಲಿ ಒಂದು ಕರ್ಪೂರವನ್ನು ಇಡಿ, 2 ಲವಂಗವನ್ನು ಇಡಿ, ಸ್ವಲ್ಪ ಪ್ರಮಾಣದಲ್ಲಿ, ಸ್ವಲ್ಪ ಅಂದರೆ ಒಂದು ಚಿಟಿಕೆ ಅಂತ ತಿಳ್ಕೊಳ್ಳಿ, ಆಯಿತಾ, ಸ್ವಲ್ಪ ಪ್ರಮಾಣದಲ್ಲಿ ಚಂದನವನ್ನು ಹಾಕಿ, ಆಯಿತಾ. ಇದನ್ನು ಹಾಕ್ತಾ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಏನು, ಯಾವ ಒಂದು ಹಣ ಸ್ಟಕ್ ಆಗಿದೆ, ಯಾರ ಬಳಿ ಸ್ಟಕ್ ಆಗಿದೆ, ಈ 2 ವಿಷಯ ಹೇಳಬೇಕು. ನನಗಿಷ್ಟು ದುಡ್ಡು ಬರೋದಿದೆ, ಬರಲ್ಲ, ಯಾರ ಬಳಿ ಸ್ಟಕ್ ಆಗಿದೆ, ಯಾವ ಹಣ ಸ್ಟಕ್ ಆಗಿದೆ. ಮೊದಲೇ ಹೇಳ್ತಾ ಇದ್ದೀನಿ, ಬಡ್ಡಿ ವ್ಯಾಪಾರಸ್ಥರು ಇದನ್ನು ಪ್ರಯೋಗವನ್ನು ಮಾಡೋಕ್ಕೆ ಹೋಗಬೇಡಿ. ಇದು ಬರೀ ಹಣ ಯಾವುದೋ ಒಂದು ಕಾರಣಕ್ಕಾಗಿ ಕೊಟ್ಟಿರ್ತೀರಾ, ಅಥವಾ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿರ್ತೀರಾ, ಸ್ಟಕ್ ಆಗಿರ್ತದೆ. ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಮಾಡಿರ್ತೀರಾ, ಬಿಸ್ನೆಸ್ಸು ಲಾಸ್ ಆಯಿತು ಅಥವಾ ನಿಂತೋಯ್ತು, ನಮ್ಮ ಹಣ ಇನ್ನೂ ವಾಪಸ್ ಬರ್ತಾ ಇಲ್ಲ, ಈ ರೀತಿ ಕೂಡ ಭಾಳಷ್ಟು ಕಡೆಗಳಲ್ಲಿ ಆಗುತ್ತೆ. ಅಥವಾ ಬಿಸ್ನೆಸ್ ನಡೀತಾ ಇದೆ, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡು, ನಮ್ಮ ಪಾರ್ಟ್ನರ್ಶಿಪ್ ಬೇಡ ಅಂತ ಹೇಳಿದ್ದೀನಿ, ಬಟ್ ನನ್ನ ದುಡ್ಡು ಕೊಡ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿದ್ದಾಗ ಇದನ್ನು ಮಾಡಿ, ಅದ್ರ ಜೊತೆಗೆ ಈ ಕರ್ಪೂರವನ್ನು ಹಚ್ಬಿಡಿ. ಅಂದರೆ ಬೆಂಕಿ ಹಚ್ಬೇಕು ನೀವು. ಇದರಿಂದ ಹೊಗೆ ಇತ್ಯಾದಿಗಳು ಹೊರಟರೂ ಪರವಾಗಿಲ್ಲ. ಇದನ್ನು ಮನೆಯಲ್ಲಿ ನೀವು ಮಾಡಬೇಕಾಗತ್ತೆ. ಪ್ರಯೋಗವನ್ನು ಹೊರಗಡೆ ಎಲ್ಲೂ ಮಾಡೋ ಹಾಗಿಲ್ಲ. ಒಂದು ಮಣ್ಣಿನ ಹಣತೆ ತಗೊಳ್ಳಿ, ಅದರಲ್ಲಿ ಒಂದು ಕರ್ಪೂರ, 2 ಲವಂಗ, ಸ್ವಲ್ಪ ಚಂದನ ಹಾಕಿ ಹಚ್ಚುವಂಥದ್ದು. ಪ್ರತಿದಿನ ರಾತ್ರಿ ಊಟ ಎಲ್ಲ ಆದ ನಂತರ, ಇನ್ನೇನು ಮಲ್ಗೋಕೆ ಹೋಗ್ತೀರಾ ಅನ್ನುವಂಥ ಸಮಯದಲ್ಲಿ ಸ್ಟಕ್ ಆಗಿರುವಂಥ ಅಮೌಂಟು ಕೊಡಬೇಕಾಗಿರುವಂಥ ವ್ಯಕ್ತಿಯನ್ನು ಸ್ಮರಿಸ್ಕೊಂಡು ಇದನ್ನು ಹಚ್ತಾ ಬನ್ನಿ. ಪ್ರತಿದಿನ ಮಾಡಿ, ಎಲ್ಲಿವರೆಗೂ ಅಂದರೆ ನಿಮ್ಮ ಹಣ ವಾಪಸ್ ಬರುವವರೆಗೂ ಇದನ್ನು ಮಾಡ್ತಾ ಬನ್ನಿ. ಇದೊಂದು ತುಂಬ ಫಲಕಾರಿಯಾಗಿರುವಂಥ, ಆದರೆ ನೋಡೋದಕ್ಕೆ ತುಂಬ ಸಿಂಪಲ್ ಆಗಿರುವಂಥ, ಇದರಲ್ಲಿ ಇದೆಲ್ಲ ಆಗುತ್ತಾ ಅನ್ನುವಂಥದ್ದು ಕೂಡ ನಿಮಗೆ ಕಾಡಬಹುದು. ಆ ಥರ ಇರುವಂಥ ಒಂದು ಪರಿಹಾರ ಕ್ರಿಯೆ ಮಾಡಿ ನೋಡಿ. ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.